ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾಗಿ 3ನೇ ಬಾರಿ ಪಟ್ಟಾಭಿಷೇಕ ಆಗ್ತಾ ಇದೆ. ಅದಕ್ಕಾಗಿ ಬಹಳಷ್ಟು ಸಿದ್ಧತೆಗಳು ನಡೀತಾ ಇದೆ. ಆದ್ರೆ ಮೋದಿ ಅವರ ಜೊತೆಗೆ ಇನ್ನು ಯಾರೆಲ್ಲ ಸಂಸದರು, ಅದರಲ್ಲೂ ಕೂಡ ರಾಜ್ಯದ ಯಾವೆಲ್ಲ ಸಂಸದರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ, ಮೋದಿ ಸಂಪುಟದಲ್ಲಿ ರಾಜ್ಯಕ್ಕೆ ಎಷ್ಟು ಪಾಲು ಸಿಗುತ್ತೆ, ಕುಮಾರಸ್ವಾಮಿ ಫಿಕ್ಸ್, ಬಿಜೆಪಿಯಲ್ಲಿ ಬೇರೆ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ, ಹಾಗಾದ್ರೆ ಮೋದಿ 3.0 ಸರ್ಕಾರದಲ್ಲಿ ಮಂತ್ರಿ ಭಾಗ್ಯ ಯಾರಿಗೆ ಒಲಿದು ಬರುತ್ತೆ, ಕರ್ನಾಟಕಕ್ಕೆ 3 ಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ, ಜಾತಿ ಸಮೀಕರಣದಲ್ಲಿ ಯಾರಿಗೆ ಮಂತ್ರಿ ಜಾಕ್ಪಾಟ್ ಸಿಗುತ್ತೆ, ಲೆಕ್ಕಾಚಾರ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಮಂತ್ರಿಗಿರಿ ರೇಸ್ನಲ್ಲಿ 7ರಿಂದ 8 ಸಂಸದರಿದ್ದಾರೆ. ರಾಜ್ಯದ 7ರಿಂದ 8 ಸಂಸದರು. ಕುಮಾರಸ್ವಾಮಿ ಅವರ ಹೆಸರು ಬಹಳ ಪ್ರಬಲವಾಗಿ ಓಡಾಡ್ತಾ ಇದೆ. ಅದರ ಜೊತೆಗೆ ಧಾರವಾಡ ಕ್ಷೇತ್ರದ ಪ್ರಹ್ಲಾದ್ ಜೋಶಿ ಮೋದಿ ಸಂಪುಟವನ್ನ ಸೇರ್ತಾರ, ಚರ್ಚೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಅವರಿದ್ದಾರೆ, ಜಿಗಜಿಗಿಣಿ ಅವರ ಹೆಸರು ಕೇಳ ಬರ್ತಾ ಇದೆ. ಯಾರ ಹೆಸರು ಫೈನಲ್ ಆಗತ್ತೆ? ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕುಮಾರಸ್ವಾಮಿ ಅವರ ಜೊತೆಗೆ ಇನ್ನು ಯಾರಿಗೆಲ್ಲ ಈ ಭಾಗ್ಯ ಒಲಿದು ಬರುತ್ತೆ ಅನ್ನೋದನ್ನ ಕಾದು ನೋಡ್ತೀವಿ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿದ್ದಾರೆ. ಆನಂದ್, ಅಂದುಕೊಂಡಷ್ಟಂತೂ ಸುಲಭ ಇಲ್ಲ ಈ ಬಾರಿಯ ಸಂಪುಟದ ರಚನೆ. ರಾಜ್ಯದಿಂದ ಎಷ್ಟು ಜನ, ಅದರಲ್ಲಿ ಯಾರು ಅನ್ನೋ ಪ್ರಶ್ನೆ ಇದೆ. ಕುಮಾರಸ್ವಾಮಿ ಆಲ್ಮೋಸ್ಟ್ ಫಿಕ್ಸಾ? ಬಹಳಷ್ಟು ಓಡಾಡ್ತಾ ಇದೆ ಅವರ ಹೆಸರು. ಎಸ್, ಮೈತ್ರಿಕೂಟದ ಭಾಗವಾಗಿರುವಂಥ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗ್ತಕ್ಕಂಥದ್ದು ಪಕ್ಕ ಆಗಿದೆ. ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳು ಕೊಡಬೇಕು ಅನ್ನೋ ನಿರ್ಧಾರ ಆಗಿರುವಂಥ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ, ಯಾವುದೇ ರೀತಿ ಅನುಮಾನ ಇಲ್ಲ. ಆದರೆ ಇನ್ನುಳಿದಿರ್ತಕ್ಕಂಥ 17 ಸಂಸದರ ಗೆದ್ದಿರ್ತಕ್ಕಂಥ ರಾಜ್ಯ ಬಿಜೆಪಿಯಲ್ಲಿ ಯಾರಿಗೆ ಅವಕಾಶ ಅಂತಕ್ಕಂಥ ಚರ್ಚೆಗಳಿದೆ. ಯಾಕಂದರೆ ಕಳೆದ ಬಾರಿ 5 ಜನ ಸಚಿವರುಗಳು ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ರು. ನಿರ್ಮಲಾ ಸೀತಾರಾಮನ್, ರಾಜೀವ್ ಚಂದ್ರಶೇಖರ್, ಭಗವಂತ್ ಖೂಬಾ, ಪ್ರಹ್ಲಾದ್ ಜೋಶಿ ಸೇರಿದ ಹಾಗೆ ಪ್ರಮುಖರು, ಆದರೆ 5 ಜನ, ಶೋಭಾ ಕರಂದ್ಲಾಜೆ ಸಹಿತ 5 ಜನರು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ರು. ಆದರೆ ಈ ಬಾರಿಗೆ ಯಾರಿಗೆ ಅವಕಾಶ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಕುತೂಹಲ ಇದೆ. ಜಾತಿ ಸಮೀಕರಣ ಮತ್ತು ಪ್ರಾದೇಶಿಕವಾರು ಮತ್ತು ಗೆದ್ದಿರ್ತಕ್ಕಂಥ ಪ್ರದೇಶಗಳ ಮುಂದಿನ ರಾಜಕಾರಣದ ಲೆಕ್ಕಾಚಾರ ಇವೆಲ್ಲವನ್ನೂ ಕೂಡ ಬಿಜೆಪಿ ನಾಯಕತ್ವ ಅತ್ಯಂತ ಗಂಭೀರ ಪರಿಗಣಿಸುತ್ತೆ ಅನ್ನುವಂಥ ಮಾಹಿತಿಗಳಿದೆ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರನ್ನ ಸಚಿವ ಸಂಪುಟಕ್ಕೆ ಕಂಟಿನ್ಯೂ ಮಾಡಿದ್ದೆ ಆದರೆ ನಿಶ್ಚಯವಾಗಿಯೂ ರಾಜ್ಯಕ್ಕೆ ಇನ್ನುಳಿದಿರ್ತಕ್ಕಂಥ ಸಂಸದರಿಗೆ ಸಿಗುವಂಥ ಅವಕಾಶದಲ್ಲಿ ಒಂದು ಕೊರತೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಲಿಂಗಾಯತ ಸಮುದಾಯದಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಅವಕಾಶಗಳು ಪಕ್ಕ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಸಂಜೆ ಹೊತ್ತಿಗೆ ಒಂದು ಕ್ಲಾರಿಟಿ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು ಜಗದೀಶ್ ಶೆಟ್ಟರ್ ಇದ್ದಾರೆ, ರಮೇಶ್ ಜಿಗಜಿಣಗಿ ಇದ್ದಾರೆ, ಇಂಥ ಪ್ರಮುಖ ನಾಯಕರೆಲ್ಲರೂ ಕೂಡ ಇದ್ರೂ ಕೂಡ ಯಾರನ್ನ ಕನ್ಸಿಡರೇಷನ್ ಮಾಡಲಾಗುತ್ತೆ? ಹಿಂದುಳಿದ ವರ್ಗದಿಂದ PC ಮೋಹನ್ ಅವರನ್ನ ಕನ್ಸಿಡರ್ ಮಾಡಲಾಗತ್ತಾ ಅಥವಾ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಚಾನ್ಸ್ ಸಿಗತ್ತಾ? ಇವೆಲ್ಲವೂ ಕೂಡ ಸಹಜವಾದ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಇದ್ರ ಜೊತೆಗೆ ದಲಿತ, ಹಿಂದುಳಿದ, ಲಿಂಗಾಯತ ಮತ್ತು ಗೌಡ ಈ ಎಲ್ಲ ಕಾಂಬಿನೇಷನ್ಗಳನ್ನು ಗಮನಿಸಿದಾಗ ಈಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತು ಕುಮಾರಸ್ವಾಮಿ ಅವರಿಗೆ ಮಾತ್ರ ಅವಕಾಶಗಳು ಆರಂಭಿಕವಾಗಿ ಸಿಗತ್ತೆ ಅನ್ನುವಂಥ ಮಾಹಿತಿಗಳಿದೆ. ಈ ಸಂಜೆ ಹೊತ್ತಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.